ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಡಿಸೈನು ಹ್ಯಾಂಗಿಂಗ್ ಬೀಡ್ಸ್ ನೋಡ್ತಾ ಇದ್ದೀರಲ್ವ ಗ್ರೀನ್ ಕಲರಲ್ಲಿ. ಅದು ಯಾವ ರೀತಿ ನೀವು ಸೀರೆ ಕುಚ್ಚಿಗೆ ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದು ನೀವು ಮನೇಲೇ ಯಾವ ರೀತಿ ಮಾಡ್ಕೊಬೋದು ಈಸಿಯಾಗಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ಓವಲ್ ಬೀಡ್ಸ್ ಇದ್ದರೆ ಸಾಕು ಅಷ್ಟೇ. ಈ ರೀತಿ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಹ್ಯಾಂಗಿಂಗ್ ಬೀಡ್ಸ್ನ ನೀವು ಮನೇಲೇ ಮಾಡ್ಕೊಬೋದು. ಸೊ ನಿಮ್ಮ ಸೀರೆ ಕುಚ್ಚಿಗೆ ನೀವೇ ಹ್ಯಾಂಗಿಂಗ್ ಬೀಡ್ಸ್ನ ಮನೇಲೇ ಮಾಡ್ಬೋದು. ನೋಡಿ, ಈ ರೀತಿ ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಮಾಡ್ಬೋದು, ಸಿಗುತ್ತೆ ಮಾರ್ಕೆಟಲ್ಲೂ. ಸೊ ಪ್ಲಸ್ ನೀವು ಮನೇಲೇ ಬೇಕು ಅಂದರೆ ನೀವು ಮನೇಲೇ ಈಸಿಯಾಗಿ ಮಾಡ್ಕೊಬೋದು. ಸಪೋಸ್ ಡಿಫ್ರೆಂಟ್ ಕಲರ್ ಸಿಗಲ್ಲ ಅಂತಂದರೆ ಓವಲ್ ಶೇಪ್ ಬೀಡ್ಸ್ ಅನ್ನೋದು ಸಿಗುತ್ತೆ ನಿಮಗೆ. ಆ ಓವಲ್ ಶೇಪ್ ಬೀಡ್ಸ್ ಅನ್ನೋದು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಈ ರೀತಿ ನೀವು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಅಂದರೆ ಹ್ಯಾಂಗಿಂಗ್ ಬೀಡ್ಸ್ನ ನೀವು ಮನೇಲೇ ಈ ರೀತಿ ಮಾಡ್ಕೊಬೋದು. ನೀವು ಟ್ರೈ ಮಾಡಿ ಡಿಫ್ರೆಂಟಾಗಿ ಈ ರೀತಿ ಓಕೆ. ಸೊ ಈ ರೀತಿ ಓವಲ್ ಶೇಪಲ್ಲಿ ಬೀಡ್ಸ್ ಬೇಕಾಗುತ್ತೆ. ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ ನಿಮಗೆ, ಆಗಲೇ ಹೇಳಿದ್ನಲ್ವಾ. ಸೊ ಈ ಥರ ಜಸ್ಟ್ ಓವಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಐಪಿನ್ ಅಂತ ಸಿಗುತ್ತೆ, ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ. ಈ ರೀತಿ ಐಪಿನ್ ಅಂತ ಸಿಗುತ್ತೆ, ಇದನ್ನು ಯೂಸ್ ಮಾಡಿಕೊಂಡು ಸೊ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇರುತ್ತೆ ಐಪಿನ್ನು. ಸೊ ಇದಕ್ಕೆ ನೀವೇನು ಮಾಡಬೇಕು, ಈಗ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ಬೋದು. ಸೊ ಈ ಥರ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಫಸ್ಟು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಸ್ಮಾಲ್ ಬೀಡ್ಸ್ ಫಸ್ಟ್ ಹಾಕ್ಕೊಳ್ಳಿ, ಆಮೇಲೆ ಓವಲ್ ಶೇಪ್ ಬೀಡ್ಸ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ. ಓಕೆ. ಸೊ ನೋಡಿ, ಹಾಕ್ತಾಯಿದ್ದೀನಿ ನಾನು. ಫಸ್ಟು ಸ್ಮಾಲ್ ಬೀಡ್ಸ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಓವಲ್ ಶೇಪ್ ಬೀಡ್ಸ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಬೀಡ್ಸ್ ಬೇಕಾದರೂ ಆ ಥರ ಕಲರ್ಸಲ್ಲಿ ನಿಮಗೆ ಇದನ್ನು ಸಿಗುತ್ತೆ, ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ನಿಮಗೆ ಐಡಿಯಾ ಕೊಡ್ತಾಯಿದ್ದೀನಿ ಯಾವ ರೀತಿ ಹ್ಯಾಂಗಿಂಗ್ ಬೀಡ್ಸ್ ಮಾಡ್ಬೋದು ಅಂತ. ಜಸ್ಟ್ ಇಷ್ಟೇ ಸಿಂಪಲ್ ನೋಡಿ, ಅಷ್ಟೇ. ಒಂದು ಸ್ಮಾಲ್ ಬೀಡ್ಸು, ಒಂದು ಓವಲ್ ಶೇಪ್ ಬೀಡ್ಸ್ನ ಹಾಕ್ಕೊಂಡ್ರೆ ಆಯಿತು. ಡಿಫ್ರೆಂಟ್ ಕಲರ್ಸಲ್ಲಿ ನೀವು ಮಾಡ್ಕೊಬೋದು. ಸೊ ನೋಡಿ, ಈ ರೀತಿ ಸ್ವಲ್ಪ ಕಟ್ ಮಾಡಿ ತೆಗ್ದುಬಿಡಿ. ಓಕೆ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಕಟ್ ಮಾಡಿಬಿಟ್ಟು ಸ್ವಲ್ಪ ತೆಗ್ದುಬಿಡಿ. ಈ ರೀತಿ ತೆಗೆದಾದ್ಮೇಲೆ ಸೊ ಜಸ್ಟ್ ರಿಮೂವ್ ಮಾಡಿಬಿಡಿ. ಎಕ್ಸ್ಟ್ರಾ ಸ್ವಲ್ಪ ಮಾತ್ರ ಇಟ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಲೂಪ್ ಮಾಡ್ತೀರಲ್ವ, ಲೂಪ್ ಮಾಡೋಕ್ಕೆ ಬೆಂಡ್ ಮಾಡಿ, ಅದನ್ನು ಜಸ್ಟ್ ಲೂಪ್ ಮಾಡೋಕ್ಕೆ ಎಷ್ಟು ಇದ್ದರೆ ಸಾಕು ಅಷ್ಟು ಸ್ವಲ್ಪ ನೀವು ಇಟ್ಕೊಂಡು ಮಿಕ್ಕಿದೆಲ್ಲ ನೀವು ಕಟ್ ಮಾಡಿಬಿಡಿ. ಸೊ ಜಸ್ಟ್ ಈ ಥರ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡಿ ನಿಮಗೆ ಓವಲ್ ಶೇಪ್ ಬೀಡ್ಸ್ ಇರುತ್ತಲ್ಲ ಹೋಲು, ಆ ಹೋಲ್ ಒಳಗಡೆ ನೀವು ಈ ಥರ ಪ್ರೆಸ್ ಮಾಡಿ ನೀವು ಲೂಪ್ ಶೇಪ್ ಅನ್ನೋದನ್ನ ಮಾಡಬೇಕಾಗತ್ತೆ. ಲೂಪ್ ಥರ ಕ್ರಿಯೇಟ್ ಆಗಬೇಕು. ಆ ಥರ ಮಾಡಿದ್ರೆ ಆಯಿತು. ಜಸ್ಟ್ ಅದರಿಂದನೇ ಲೂಪ್ ಥರ ಇದ್ದರೆ ತಾನೇ ನೀವು ಸೀರೆ ಕುಚ್ಚಿಗೆಲ್ಲ ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದು ಅಟ್ಯಾಚ್ ಮಾಡ್ಬೋದು. ಸೊ ಹಾಗಾಗಿ ನೋಡಿ, ಈ ರೀತಿ ಜಸ್ಟ್ ನೀವು ಲೂಪ್ ಥರ ಫಾರ್ಮ್ ಮಾಡಿದ್ರೆ, ಬೆಂಡ್ ಮಾಡಿದ್ರೆ ಆಯಿತು. ಈ ಥರ ಕಟ್ಟಿಂಗ್ ಪ್ಲೇಯರ್ ಇದ್ದರೆ ಆಯಿತು, ಅಥವಾ ನೋಸ್ ಪ್ಲೇಯರ್ ಯಾವ್ದಾದ್ರು ಯೂಸ್ ಮಾಡಿಬಿಟ್ಟು ಸೊ ಈ ರೀತಿ ಜಸ್ಟ್ ನೀವು ಬೆಂಡ್ ಮಾಡಿಕೊಂಡು ಮಾಡಿದ್ರೆ ಆಯಿತು. ತುಂಬಾ ಸಿಂಪಲ್ ಇದೆ. ಜಸ್ಟ್ ಒಂದು 10 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ ನಿಮಗೆ ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದು. ನಿಮಗೆಲ್ಲ ಮೆಟೀರಿಯಲ್ಸು ಎಲ್ಲ ಇಟ್ಕೊಂಡಿದ್ರೆ ಆಯಿತು ಆ ಥರ. ಸೊ ಈಸಿಯಾಗಿ ನೀವು ಮನೇಲೇ ಈ ರೀತಿ ನೀವು ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದು ಮನೇಲೇ ಮಾಡ್ಬೋದು. ಡಿಫ್ರೆಂಟ್ ಕಲರ್ಸಲ್ಲಿ ಬೀಡ್ಸ್ ಸಿಗುತ್ತೆ, ಓವಲ್ ಶೇಪ್ ಬೀಡ್ಸ್ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಐಪಿನ್ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಆರಾಮಾಗಿ ಮನೇಲೇ ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದು ಮಾಡ್ಕೊಳ್ಬೋದು. ಮಾಡಿಬಿಟ್ಟು ನೀವು ಸೀರೆ ಕುಚ್ಚಿಗೆಲ್ಲ ಯೂಸ್ ಮಾಡ್ಬೋದು. ನಿಮಗೆ ಕೆಲವೊಂದು ಸತಿ ಸಿಗಲ್ವಲ್ಲ, ಸೊ ಪರ್ಫೆಕ್ಟಾಗಿರೋ ಕಲರ್ ಹ್ಯಾಂಗಿಂಗ್ ಬೀಡ್ಸ್ ಸಿಗಲ್ಲ, ಬಟ್ ಓವಲ್ ಶೇಪ್ ಬೀಡ್ಸು ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸೊ ನೀವು ಖಂಡಿತ ಮಿಸ್ ಮಾಡ್ಕೊಬೇಡಿ, ಟ್ರೈ ಮಾಡಿ. ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಇಲ್ಲಿ ತೋರಿಸಿದ್ದೀನಲ್ವ, ಸೊ ಮಿಸ್ ಮಾಡ್ಕೊಬೇಡಿ, ಮಾಡಿ. ಸೊ ಹಾಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಸೀರೆ ಕುಚ್ಚಿಗೆ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿರೋ ಡಿಸೈನ್ನ ಶೇರ್ ಮಾಡಿದ್ದೀನಿ. ಸೊ ಈ ಡಿಸೈನ್ದು ಲಿಂಕೆಲ್ಲ ನಿಮಗೆ ಸೀರೆ ಕುಚ್ಚು ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ದೀನಲ್ವ, ಸೊ ಆ ಡಿಸೈನ್ನ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಒಂದು ಸತಿ ಚೆಕ್ ಮಾಡೋದನ್ನ ಬರಿಬೇಡಿ. ನೋಡಿ, ಈ ರೀತಿ ಡಿಫ್ರೆಂಟ್ ಕಲರ್ಸಲ್ಲಿ ಮಾಡ್ಬೋದು. ನಾನು ಮಾಡಿ ತೋರಿಸ್ತಿರೋದು ನೋಡ್ತಾ ಇದ್ದೀರಲ್ವ, ಗೋಲ್ಡ್ ಕಲರು. ಸೊ ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ನೀವು ಮಾಡ್ಕೊಬೋದು. ಓಕೆನಾ, ಮಾಡ್ಬೋದು. ತುಂಬಾ ಈಸಿ ಇದೆ, ಒಂದು ಜಸ್ಟ್ 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಸೊ ನೀವು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ವ, ಈಸಿಯಾಗಿ ಮಾಡ್ಬೋದು ಮನೇಲೇ. ನಿಮಗೆ ಬೀಡ್ಸ್ ಸಿಗ್ತಾ ಇಲ್ಲ, ಅವೈಲಬಿಲಿಟಿ ಇಲ್ಲ ಅಂದರೆ ಜಸ್ಟ್ ಈ ಥರ ಒಂದು ಸತಿ ಟ್ರೈ ಮಾಡಿ. ಅಂದರೆ ಓವಲ್ ಶೇಪ್ ಬೀಡ್ಸ್ ಅಂತೂ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ನೀವು ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದನ್ನ ಮನೇಲೇ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಸೀರೆಗೆಲ್ಲ ನಾನು ಹ್ಯಾಂಗಿಂಗ್ ಬೀಡ್ಸ್, ಇದು ಫ್ಯಾನ್ಸಿ ಸೀರೆಗೆ ವರ್ಕ್ ಮಾಡಿದ್ದೀನಿ. ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ನಾನು ಮಾಡಿರೋ ಇದು ಸೀರೆ ಕುಚ್ಚು. ಸೊ ಈ ರೀತಿಯೆಲ್ಲ ನೀವು ಸೀರೆ ಕುಚ್ಚಿಗೆಲ್ಲ ನೀವು ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದು ಯೂಸ್ ಮಾಡ್ಬೋದು. ಎಲ್ಲಿ ಯೂಸ್ ಮಾಡ್ಬೋದು ಅಂತ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಇದರದ್ದು. ಸೊ ಚೆಕ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಈಸಿಯಾಗಿ ನೀವು ಹ್ಯಾಂಗಿಂಗ್ ಬೀಡ್ಸ್ನ ಮನೇಲೇ ಮಾಡಿಕೊಂಡು ಸೊ ಈ ರೀತಿ
ರೀತಿ ನೀವು ಸೀರೆಗೆಲ್ಲ ಯೂಸ್ ಮಾಡ್ಬೋದು. ಕ್ರೋಶೆ ಇದೆಲ್ಲ ಇದು ಕಂಪ್ಲೀಟಾಗಿ ಬೀಡ್ಸ್ ವರ್ಕ್ ಮಾಡಿದ್ದೀನಿ ಫ್ಯಾನ್ಸಿ ಸ್ಯಾರಿಗೆ. ಸೊ ಅಥವಾ ನೀವು ಬೇರೆ ಕ್ರೋಶೆ ಡಿಸೈನ್ಸ್ ಎಲ್ಲ ಮಾಡ್ತಾಯಿದ್ರೂ ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದು ನೀವು ಯೂಸ್ ಮಾಡ್ಬೋದು. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ನೋಡಿ ಇದು ಸೀರೆಗೆ ಮಾಡಿರೋದು ನಾನು ಕ್ರೋಶೆ ವಿತ್ ಅಂದರೆ ಪೀಕೋಟ್ ಸ್ಟಿಚ್ ಮಾಡಿ ನಾನು ಡಿಸ್ಟೆನ್ಸಲ್ಲಿ ನಾನು ಹ್ಯಾಂಗಿಂಗ್ ಬೀಡ್ಸ್ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದ್ರದ್ದು ವಿಡಿಯೋ ಡೀಟೇಲ್ ಮಾಡಿದ್ದೀನಿ ಆಲ್ರೆಡಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ 2 ಡಿಸೈನ್ಸ್ ವಿಡಿಯೋ ತೋರಿಸಿದ್ದೀನಲ್ವಾ, ಈ ವಿಡಿಯೋದಲ್ಲಿ ತೋರಿಸಿರೋ 2 ಡಿಸೈನ್ದು ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ಸತಿ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ. ಸೊ ಫ್ಯಾನ್ಸಿ ಸೀರೆಗೆ ಈ ರೀತಿ ಒಂದು ನೀವು ಟ್ರೈ ಮಾಡಿ, ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ನೀವು ಟ್ರೈ ಮಾಡಿ ಈ ಥರ ಒಂದು ಡಿಸೈನು. ನಾನು ಈ ವಿಡಿಯೋದಲ್ಲಿ ಮೇನ್ ತೋರಿಸಿರೋದು ಏನು ಅಂದರೆ ಹ್ಯಾಂಗಿಂಗ್ ಬೀಡ್ಸು ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಬೋದು ಅಂತ. ಅದು ಜಸ್ಟ್ 10 ಮಿನಿಟ್ಸಲ್ಲೇ ಮಾಡ್ಬೋದು. ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸೊ ನೀವು ಮಿಸ್ ಮಾಡ್ಕೊಬೇಡಿ, ಟ್ರೈ ಮಾಡಿ. ಸೊ ಟ್ರೈ ಮಾಡಿಬಿಟ್ಟು ಹೇಗೆ ಅನಿಸ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಈ ಥರ ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ನೀವು ಟ್ರೈ ಮಾಡ್ಬೋದು. ನಾನು ಗೋಲ್ಡಲ್ಲಿ ಮಾಡಿದ್ದೀನಿ. ಸೊ ಅದೇ ಥರ ನಿಮಗೆ ಡಿಫ್ರೆಂಟ್ ಕಲರ್ಸಲ್ಲಿ ನೀವು ಟ್ರೈ ಮಾಡಿ. ತುಂಬಾ ಈಸಿ ಇದೆ, ಮಿಸ್ ಮಾಡ್ಕೊಬೇಡಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಸುಮಾರು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಒಂದು ಸತಿ ಹೋಗಿ ಚೆಕ್ ಮಾಡಿ. ಎಲ್ಲ ಥರ ವೀಡಿಯೋಸು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲಿ ಚಾನಲ್ಗೆ ವಿಸಿಟ್ ಮಾಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ನೀವು ಕಲ್ತ್ಕೊಂಡು ನೀವು ನಿಮ್ಮ ಸೀರೆಗೆ ಮಾಡಿ ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ. ಓಕೆ, ಸೊ ಇನ್ಸ್ಟಾ ಪೇಜು ಹಾಗೆಯೇ ಫಾಲೋ ಮಾಡಿ. ಅಲ್ಲೂ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸುಮಾರು ಡಿಸೈನ್ಸ್ ಎಲ್ಲ ಅಲ್ಲೂ ಪೋಸ್ಟ್ ಮಾಡಿದ್ದೀನಿ. ಸೊ ಹಾಗೆ ಶೇರ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಈಸಿಯಾಗಿ ನೀವು ಮನೆಯಲ್ಲೇ ಹ್ಯಾಂಗಿಂಗ್ ಬೀಡ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.